ಪ್ರಶಾಂತಿ ಸೇವಾ ಟ್ರಸ್ಟ್ ಮತ್ತು ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ ಸಹಯೋಗದೊಂದಿಗೆ ಸಾಯಿ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ 21ರಂದು ಸಂಜೆ 4:30ಕ್ಕೆ ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾ ಎವಿ ಉಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಮತ್ತು ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂನ ವಿದ್ಯಾರ್ಥಿನಿಯರಿಂದ ಸಂಗೀತ ಮತ್ತು ಸ್ವರಮೇಳ ನಡೆಯಲಿದೆ ಎಂದರು. ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಬಿಸಿ ಭಗವಾನ್ ಉದ್ಘಾಟಿಸುವರು. ಅಧ್ಯಕ್ಷತೆಯನ್ನು ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ನ ಅಧ್ಯಕ್ಷ ಡಾ ಎವಿ ಉಮೇಶ್ ವಹಿಸುವರು. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ನಿರ್ದೇಶಕ ಡಾ ನರಸಿಂಹಸ್ವಾಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಸತ್ಯಸಾಯಿ ಲೋಕಸೇವಾ ಗುರುಕುಲಂನ ಹಿರಿಯ ವಿದ್ಯಾರ್ಥಿ, ತಾರಾ ಡಯಾಗ್ನೋಸ್ಟಿಕ್ ಸೆಂಟರ್ನ ರೋಗಶಾಸ್ತ್ರ ತಜ್ಞ ಡಾ ಕೆ ಚಂದ್ರಶೇಖರ್ ಪ್ರಾಸ್ತಾವಿಕ ನುಡಿಗಳನ್ನಾಡುವರು. ಗುರುಕುಲಂನ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವರು ಎಂದು ವಿವರಿಸಿದರು. ಸಾಯಿ ಸಂಗೀತೋತ್ಸವ ಅನ್ನೋ ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದೀವಿ. ಯಾಕಂದರೆ ಭಗವಾನ್ ಸತ್ಯಸಾಯಿ ಬಾಬಾ ಅವರು ನಿಮಗೆಲ್ರಿಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಎಜುಕೇಷನ್ ಮತ್ತು ಆರೋಗ್ಯ ಸೇವೆಯಲ್ಲಿ ಉಚಿತವಾಗಿ ಯಾವುದೇ ರೀತಿಯ ಅವರ ಸಂಸ್ಥೆಗಳಲ್ಲಿ ಬಿಲ್ ಕೌಂಟ್ರ್ ಇಲ್ಲದೆ ನಡೆಸ್ತಾ ಇರೋಂಥ ಸಂಸ್ಥೆ ಅಂದರೆ ಅದೊಂದೇ. ಒಟ್ಟು ಸರಿಸುಮಾರು 17 ಇಂಟರ್ನ್ಯಾಷನಲ್ ಮಟ್ಟದ ಆಸ್ಪತ್ರೆಗಳು, 34 ಸಂಸ್ಥೆಗಳು ಎಲ್ಲ ಕಡೆಯೂ ಉಚಿತವಾಗಿ ಮಾಡ್ತಿದ್ದಾರೆ. ಅವರ 100ನೇ ವರ್ಷದ ಬರ್ತ್ಡೇ ಮತ್ತು ಈ ಮೂಲವಾದ ಸಂಸ್ಥೆ ಎಜುಕೇಷನ್ ಸಂಸ್ಥೆ ಮಡಿಯಾಲ್ ನಾರಾಯಣ್ ಭಟ್ ಅವರು ಅಂತ ಸ್ಟಾರ್ಟ್ ಮಾಡಿದರು. ಅವ್ರದ್ದು ಕೂಡ ಈಗ 100 ವರ್ಷ ಆಗಿದೆ. ಅವರಿಬ್ಬರನ್ನು ಒಟ್ಟಿಗೆ ಜನ್ಮಶತೋತ್ಸವವನ್ನು ಆಚರಿಸಬೇಕು ಅಂತ ನಾವೆಲ್ಲ ಅಲ್ಲಿ ಓದಿದಂಥ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ನಾವೆಲ್ಲ ಅಲ್ಲಿ ಓದಿರೋಂಥ ಹಿರಿಯ ವಿದ್ಯಾರ್ಥಿಗಳೇ ನಾವೆಲ್ಲ ಸೇರಿಕೊಂಡು ಒಂದು ಸಂಗೀತ ಕಾರ್ಯಕ್ರಮ. ಇದು ನಮ್ಮದೇ ಸಂಸ್ಥೆಯ ಮಕ್ಕಳು ಅದ್ಭುತವಾದ ಸಂಗೀತಗಾರರಿದ್ದಾರೆ, ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರ ಮಟ್ಟದ. ಯಾಕಂದರೆ ಹೊರಗಡೆ ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಸಿಂಫೋಸಿಯಂ ಮ್ಯೂಸಿಕ್ಕು, ಶಾಸ್ತ್ರೀಯ ಮ್ಯೂಸಿಕ್ಕು, ಭಕ್ತಿಗೀತೆ, ಭಾವಗೀತೆ ಇವೆಲ್ಲವನ್ನು ಕೂಡಿಸ್ಕೊಂಡು ಒಂದು ಸಮರ್ಪಿಸಬೇಕು ಅವ್ರಿಗೆ. ನಾವು ಅವ್ರಿಗೊಂದು ಗೌರವ ಸಲ್ಲಿಸ್ದಂಗೆ ಆಗುತ್ತೆ, ಅವ್ರು ನೆನ್ಕೊಂಡಂಗೆ ಆಗುತ್ತೆ ಅಂತೇಳಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ. ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ, ಹೆಚ್ಚು ಪ್ರಚಾರ ನೀಡಿ, ಅದು ಹೆಚ್ಚು ಜನರಿಗೆ ತಲುಪುವಂಗೆ ಸಹಕಾರ ನೀಡಬೇಕು ಅಂತ ಇಲ್ಲಿ ಕೋರ್ಕೊತಾ ಇದ್ವಿ. ಡಾಕ್ಟರ್ ಭಗವಾನ್ ಉಪಕುಲಪತಿಗಳು, ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ರವರು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಅವರು ಕೂಡ ನಮ್ಮ ಭಗವಾನ್ ಸಾಯಿಬಾಬಾರವರ ಪರಮ ಭಕ್ತರು. ಅವರು ಕೂಡ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ನರಸಿಂಹಸ್ವಾಮಿ ಅವರು ಬರ್ತಿದ್ದಾರೆ, ನಿರ್ದೇಶಕರು, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ. ಮತ್ತು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿರ್ಬೋದು, ನಮ್ಮ ಅಳಿಕೆ ಸತ್ಯಸಾಯಿ ಬಾಬಾರವರ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು, ವೈದ್ಯರು ಮಾತ್ರ ಅಲ್ಲ, ತುಂಬ ಅತ್ಯುನ್ನತವಾದಂಥ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತ್ಯುತ್ತಮ ವಿಜ್ಞಾನಿಗಳಿರ್ಬೋದು, IAS ಆಫೀಸರ್ ಇರ್ಬೋದು, IPS ಆಫೀಸರ್ ಇರ್ಬೋದು, ತುಂಬ ಜನ ಇದ್ದಾರೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ಬಾಬಾರವರ ದೃಷ್ಟಿ ಬಿದ್ದಂಥ ಅನೇಕ ವ್ಯಕ್ತಿಗಳು ತಮ್ಮ ಜೀವಮಾನವನ್ನು ಈ ಮಾನವ ಸೇವೆಗೋಸ್ಕರ ಸಮರ್ಪಿಸಿಕೊಂಡು ಚರಿತ್ರೆಯಲ್ಲಿ ಚರಿತಾರ್ಥ ಆಗಿರ್ತಕ್ಕಂಥ ಬಹಳ ಸಂಗತಿಗಳು ಇದ್ದಾವೆ. ನಿಮಗೆ ನಮ್ಮ ಡಾಕ್ಟರ್ ಉಮೇಶ್ ಅವರು ಹೇಳಿದಾಗೆ ಕೌಂಟ್ರ್ ಇಲ್ಲದೇ ಇರತಕ್ಕಂಥದ್ದು ಯಾವುದೇ ಅದು ಆಸ್ಪತ್ರೆಯಲ್ಲಾಗಲಿ ಮತ್ತು ಅವರ ವಿದ್ಯಾಸಂಸ್ಥೆಗಳಲ್ಲಾಗಲಿ ಬಿಲ್ ಕೌಂಟ್ರ್ ಇಲ್ಲದೇ ಇರತಕ್ಕಂಥ ಸಂಸ್ಥೆಗಳಾದ ಸತ್ಯಸಾಯಿ ಬಾಬಾರ ಸಂಸ್ಥೆಗಳು. ಅಲ್ಲಿ ಬರೀ ವಿದ್ಯಾರ್ಥಿಗಳನ್ನು, ವೈದ್ಯರನ್ನು, ಇಂಜಿನಿಯರ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾತ್ರ ಅಲ್ಲ, ಅಲ್ಲಿ ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು, ಹೇಗೆ ಚಾರಿತ್ರ್ಯ ಇಲ್ಲದೇ ಇರೋರು ಚರಿತ್ರೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೆಚ್ಚು ಒತ್ತು ಕೊಟ್ಟು ಅವರೆಲ್ಲ ಭಾಷಣಗಳಲ್ಲಿ, ಅವರೆಲ್ಲ ಆಶೀರ್ವಚನಗಳಲ್ಲಿ ನಮಗೆ ಚಾರಿತ್ರ್ಯ ಇರತಕ್ಕಂಥ ಮಕ್ಕಳುಗಳು ಮತ್ತು ಮುಖ್ಯವಾಗಿ ನಡೆ ನುಡಿ ಇಟ್ಕೊಂಡು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ, ಸಮಾಜಕ್ಕಾಗಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಬೇಕು ಅನ್ನೋ ಉದ್ದೇಶದಿಂದ ಅವರು ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಅನೇಕ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು ಮತ್ತು ಯಾವುದೇ ಮಠ ಮಾನ್ಯಗಳಾಗಲಿ, ಯಾವುದೇ ಸರ್ಕಾರಗಳಾಗಲಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ತಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೊಂದು ಉದಾಹರಣೆ ಹೇಳಬೇಕಂದ್ರೆ, ಇತ್ತೀಚೆಗೆ ಒಂದು ವಾರದ ಹಿಂದೆ ಮಂಡ್ಯದವರು ಭಾಳ ಒಬ್ಬರು ಬಡ ಪೇಷಂಟು, ಅವರಿಗೆ ಕಾರ್ಡಿಯಾಕ್ ಸಮಸ್ಯೆ ಇತ್ತು. ಅವರು ಸಾಮಾನ್ಯವಾಗಿ ಅವರ ಆರ್ಥಿಕ ಸಮಸ್ಯೆ ತೊಂದರೆ ಇದ್ದ ಕಾರಣ ಅವರು ಕಾರ್ಡಿಯಾಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ನಾವೇ ಕೊಡಿಸ್ಕೊಟ್ಟಿದ್ದೀವಿ. ಇದು ಯಾವ ಸರ್ಕಾರಿ ಸಂಸ್ಥೆಗಳಲ್ಲಿ ಕೂಡ, ಯಾವ ಮಠ ಮಾನ್ಯಗಳಲ್ಲಿ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಾಧ್ಯತೆಗಳನ್ನು ನಮ್ಮ ಬಾಬಾ ಅವರು ಮಾಡಿಕೊಟ್ಟಿದ್ದಾರೆ. ಅವರ ನೆನಪಿಗಾಗಿ ಒಂದು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು. ಗೋಷ್ಠಿಯಲ್ಲಿ ಮಧುರ ಮಂಡ್ಯ ಕಲಾ ಟ್ರಸ್ಟ್ನ ಕಾರ್ಯದರ್ಶಿ ಚಿಕ್ಕಸಿದ್ದಯ್ಯ, ಖಜಾಂಚಿ ರಾಮಲಿಂಗೇಗೌಡ, ವೈದ್ಯ ಡಾ ಕೆ ಚಂದ್ರಶೇಖರ್, ಸರಕಾರಿ ನೌಕರರ ಸಂಘದ ರಘು ಇದ್ದರು.